ನಮಸ್ಕಾರ ಎಲ್ರಿಗೂ. ಡಾಕ್ಟರ್ ವಿರೂಪಾಕ್ಷ ದೇವರಮನೆ ಸರ್ ಬರೆದಿರುವಂತಹ ಮಕ್ಕಳು ಮಕ್ಕಳಾಗಿರಲಿ ಬಿಡಿ ಪುಸ್ತಕದ ಮುಂದಿನ ಚಾಪ್ಟರ್ ನಿಮ್ಮ ಪ್ರತಿ ಮಾತು ಮಕ್ಕಳ ಅಂತರ್ಧ್ವನಿಯಾದೀತು. ಅಂದರೆ ನಾವು ಪ್ರತಿಯೊಂದು ಮಾತು ಮಕ್ಕಳ ಎದುರುಗಡೆ ಆಡಲಿಕ್ಕೆ ಮೊದಲು ಎಷ್ಟು ಜಾಗರೂಕರಾಗಿರಬೇಕು ಅಂತ ಸರಿ ಈ ಚಾಪ್ಟರ್ನಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಒಂದು ಸಿನಾರಿಯೋ ಮೂಲಕ. ಅಂದರೆ ಇಲ್ಲಿ ಒಬ್ಬ ರಾಹುಲ್ ಅಂತ ಹುಡುಗ ಆಟ ಆಡ್ತಾ ಇರ್ತಾನೆ. ಅವರ ಅಪ್ಪನ ಅಲ್ಲೇ ಕೂತಿರ್ತಾರೆ. ಅವರ ಫ್ರೆಂಡ್ ಯಾರೋ ಬರ್ತಾರೆ. ಬಂದ ತಕ್ಷಣ ಇವರು ರಾಹುಲ್ ಬಾರೋ ಇಲ್ಲಿ ಅಂತ ಕರೀತಾರೆ. ಅವನು ಪಾಪ ಆಟದಲ್ಲಿ ಮಗ್ನ ಆಗಿರ್ತಾನೆ. ನಿಂಗೆ ಏನು ಕಿವಿ ಕೇಳಿಸ್ತಾ ಇಲ್ವಾ, ಕಿವುಡ ನಿನಗೆ ಕಿವುಡ ಅಂತಂದು ಅಂಕಲ್ಗೆ ಒಂದು ಗ್ಲಾಸ್ ನೀರು ತಂದು ಕೊಡಲಿಕ್ಕೆ ತಂದು ಕೊಡು ಅಂತ ಬೈತಾರೆ. ಆಯ್ತಪ್ಪ ಅಂತ ಎದ್ದು ಓಡ್ತಾನೆ. ಅವನು ಓಡುವ ರಭಸಕ್ಕೆ ಡೈನಿಂಗ್ ಟೇಬಲಲ್ಲಿದ್ದಂತಹ ಒಂದು ಚಿಕ್ಕ ಪ್ಲೇಟ್ ತಾಗಿಬಿಟ್ಟು ಟಣಮಣ ಅಂತ ಕೆಳಗಡೆ ಬೀಳ್ತದೆ. ಅಷ್ಟೊತ್ತಿಗೆ ಜೋರಾಗಿ ಬೈಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವನು ಏನು ಹೇಳಿದ್ರು ಏನೊಂದು ಎಡವಟ್ಟು ಮಾಡ್ತೀಯಲ್ಲ ಅಂತ. ಏನಿಲ್ಲಪ್ಪ, ತಟ್ಟೆ ಕೆಳಗೆ ಬಿತ್ತು, ಅದು ತುದಿಲಿತ್ತು ಅಂತ ಹೇಳ್ತಾನೆ. ಏನಾದರೂ ಒಂದು ನೆಪ ಹೇಳ್ತೀಯ, ಅದರಷ್ಟಕ್ಕೆ ಅದು ಹೇಗೆ ಬೀಳುತ್ತೆ, ಕೆಳಗೆ ಇಳಿದು ಬರಲಿಕ್ಕೆ ಅದಕ್ಕೇನು ಕಾಲು ಬಂತ, ನಾನು ಒಳಗಡೆ ಬರುವಾಗ ಡಿಕ್ಕಿ ಹೊಡೆದೆ ಹಾಗಾಗಿ ಬಿತ್ತು ಅಂತ ನೋಡ್ಕೊಂಡು ಹೋಗೋಕ್ಕಾಗಲ್ವಾ, ಕಣ್ಣನ್ನೇನು ನೆತ್ತಿ ಮೇಲೆ ಇಟ್ಕೊಂಡಿದ್ಯಾ, ಒಂದು ಕೆಲಸನೂ ನೆಟ್ಟಿಗೆ ಮಾಡೋಕ್ಕಾಗಲ್ಲ, ಜೀವನದಲ್ಲಿ ನೀನಂತೂ ಉದ್ಧಾರ ಆಗೋದಿಲ್ಲ, ಸರಿ ನೀರು ತಗೊಂಡು ಬಾ ಅಂತ. ಈಗ ತಂದೆಪ್ಪ ಅಂತ ಮತ್ತೆ ಹೋಗ್ತಾನೆ. ನೀರು ತಗೊಂಡು ಬರ್ತಾನೆ. ಬಂದು ಅವನು ಇನ್ನೇನು ಕೊಡಬೇಕು ಅನ್ನೋಷ್ಟರಲ್ಲಿ ಇವರಪ್ಪನ ಕೈ ತಾಗಿ ಅದು ಬೀಳುತ್ತೆ. ಬಿದ್ದ ತಕ್ಷಣ ಏನೋ ಇದು, ಒಂದು ಗ್ಲಾಸ್ ನೀರು ಕೇಳಿದರೆ ಕೊಡೋಕ್ಕಾಗಲ್ಲ ನಿನಗೆ, ನಿನ್ನ ಜನ್ಮಕ್ಕೆ ಎಷ್ಟು, ಹೋಗಾಚೆ ಎಲ್ಲಾದರೂ ಹಾಳಾಗಿ ಹೋಗು, ನನ್ನ ಮಗ ಅಂತ ಹೇಳ್ಕೊಳ್ಳಿಕ್ಕೆ ನಾಚಿಕೆ ಆಗುತ್ತೆ ನನಗೆ ಅಂತ ಸಿಕ್ಕಾಬಟ್ಟೆ ಬೈದು ಬಿಡ್ತಾರೆ. ಅವನು ಪಾಪ ಮುಖ ಸಪ್ಪಾಗಿ ಮಾಡ್ಕೊಂಡು ಹೋಗ್ತಿರ್ತಾನೆ. ಆವಾಗ ಅವನಿಗೆ ಬೇಸರ ಆಗುತ್ತೆ. ಆ್ಯಕ್ಚುಲಿ ನಾನು ಯಾಕೆ ಹೀಗೆ, ನನ್ನಿಂದ ಯಾವ ಕೆಲಸನೂ ಯಾಕೆ ಸರಿಯಾಗಿ ಮಾಡೋಕ್ಕಾಗೋದಿಲ್ಲ, ಯಾಕೆ ಪದೇ ಪದೇ ಅಪ್ಪನಿಗೆ ಬೇಸರ ತರಿಸ್ತೇನೆ, ನನ್ನಿಂದ ಯಾರಿಗೂ ಪ್ರಯೋಜನವಿಲ್ಲ, ನಾನೊಬ್ಬ ಅಪ್ರಯೋಜಕ, ನಾನು ಓದ್ತಾ ಇರೋದು ವ್ಯರ್ಥ, ಆ ಥರ ಎಲ್ಲ ಅನ್ನಿಸ್ಬಿಡ್ತದೆ ಅವನಿಗೆ. ಅವನ ಬಗ್ಗೆ ಅವನಿಗೆ ಅಸಹ್ಯ ಅನಿಸ್ಬಿಡುತ್ತೆ. ತಲೆ ಕೆಳಗೆ ಹಾಕಿ ರೋದಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ತಲೆ ಎತ್ತಿದ್ರೆ ಮತ್ತೆ ಪುನಃ ಅವನದೇ ಬಿಂಬ ಅವನನ್ನು ಅಣಕಿಸುತ್ತಿರುವಂತೆ ಕಾಣಿಸ್ತಾ ಇರ್ತದೆ. ಯಾಕಂದರೆ ಅವನು ಕನ್ನಡಿ ಮುಂದೆ ನಿಂತಿರ್ತಾನೆ. ಕೈಯಲ್ಲಿದ್ದ ಒಂದು ದಿಂಬನ್ನು ಕೂಡ ಜೋರಾಗಿ ಹಿಡಿಸ್ತು ಹೋಗ್ತಾನೆ ಆ ಕಡೆ. ಅಂದರೆ ಇಲ್ಲಿ ಸರ್ ಏನು ಹೇಳ್ತಾರೆ ಅಂದರೆ, ಪೋಷಕರೇ ಜಾಗೃತೆ, ನೀವು ಬಳಸುವ ಪ್ರತಿ ಪದದ ಬಗ್ಗೆ ಎಚ್ಚರ ಇರಲಿ. ನೀವು ಬಳಸುವ ಪ್ರತಿ ಕಠಿಣ ಪದ ಶಿಸ್ತಲ್ಲ, ಪ್ರತಿಯೊಂದು ಟೀಕೆಯು ತಿದ್ದುಪಡಿಯಾಗುವುದಿಲ್ಲ. ನಿಮ್ಮ ಅಸಹನೀಯ ಮೌನ ನಿಮ್ಮ ಶಕ್ತಿಯೇನೂ ಅಲ್ಲ, ಕೆಲವೊಮ್ಮೆ ಅದರಿಂದ ಹಾನಿಯೇ ಹೆಚ್ಚು. ಮಕ್ಕಳು ಈ ಜಗತ್ತಿನ ಅತ್ಯಂತ ಸುಂದರ ಹೃದಯಗಳು ಮತ್ತು ಮುಕ್ತ ಮನಸ್ಸುಗಳು. ನಮ್ಮ ಮೇಲೆ ತುಂಬ ನಂಬಿಕೆಯಿಂದ ಬಂದಿರುತ್ತಾರೆ. ನಾವು ಆಡುವಂತಹ ಪ್ರತಿ ಮಾತು ಅವರ ತಲೆಯ ಒಳಗಡೆ ಪ್ರತಿಧ್ವನಿಸ್ತಾ ಇರ್ತದೆ. ಆ ಧ್ವನಿ ಅವರು ದೊಡ್ಡವರಾದರೂ ಜೊತೆಗೆ ಉಳಿತದೆ. ನೀವು ಈ ರೀತಿ ಬಿತ್ತುವ ಪ್ರತಿ ಪದದ ಬಗ್ಗೆ ಜಾಗ್ರತೆ ಇರಲಿ. ಪ್ರೀತಿಯಿಂದ ತಿದ್ದುಪಡಿ ಮಾಡಿ, ಅವಮಾನಿಸದಂತೆ ಶಿಸ್ತನ್ನು ಕಲಿಸಿ. ಮುಂದೊಂದು ದಿನ ಸ್ವಗತದಲ್ಲಿ ತಮ್ಮ ಕುರಿತು ಅವರು ಹೇಗೆ ಮಾತನಾಡಿಕೊಳ್ಳಬೇಕೆಂದು ಬಯಸುವಿರೋ ಅದೇ ರೀತಿ ನೀವು ಮಾತನಾಡಿ. ನಾಳೆ ಇಡೀ ಜಗತ್ತು ಅವರಿಗೆ ಸವಾಲೊಡ್ಡಬಹುದು, ಆದರೆ ಅವರ ಚೈತನ್ಯವನ್ನು ಅಡಗಿಸುವ ಸ್ಥಳ ಅವರ ಮನೆಯಾಗದಿರಲಿ. ಅಂದರೆ ಮನೆ ಅವರಿಗೆ ಒಂದು ಉತ್ತಮ ಉತ್ಸಾಹ ತುಂಬುವಂತಹ ಜಾಗವಾಗಲಿ, ಅಲ್ಲಿ ಅವರನ್ನು ಅವಮಾನಿಸಬೇಡಿ ಅಂತ ಸರ್ ಇಲ್ಲಿ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಅಂದರೆ ಮಗನಿಗೆ ನೀನೇನಾಗಿದೆಯೋ ಅದ್ರ ಬಗ್ಗೆ ನನಗೆ ಹೆಮ್ಮೆ ಇದೆ. ಮುಂದೆ ನಿನ್ನ ಜೀವನದಲ್ಲಿ ಏನೇ ಸಂಭವಿಸಿದರೂ ಸರಿಯಾದ ಆಯ್ಕೆಗಳನ್ನು ಮಾಡುವ ನಿನ್ನ ಸಾಮರ್ಥ್ಯದ ಮೇಲೆ ನನಗೆ ನಂಬಿಕೆ ಇದೆ. ನಾನು ನಿನ್ನನ್ನು ಯಾವಾಗಲೂ ಪ್ರೀತಿಸ್ತೀನಿ. ಈ ಥರ ಮಕ್ಕಳಿಗೆ ಅವರನ್ನು ಬೂಸ್ಟ್ ಮಾಡ್ತಾ ಇರಿ ಅಂತ ಸರ್ ಹೇಳಿದ್ದಾರೆ. ಧನ್ಯವಾದಗಳು.